ನಮಸ್ತೆ, ವೆಲ್ಕಮ್ ಟು ನ್ಯೂಸ್ ಸೆನ್ಸ್. ನಾನು ಜಾನ್ವಿ. ಮೇಡ್ ಇನ್ ಚೀನಾ ಡೇಂಜರಸ್, ವೆರಿ ಡೇಂಜರಸ್. ಅದು ವಸ್ತು ಇರಬಹುದು, ಅಪ್ಲಿಕೇಶನ್ ಆಗಿರಬಹುದು. ಈ ಹಿಂದೆ ತುಂಬ ಫೇಮಸ್ ಆಗಿದ್ದ ಟಿಕ್ಟಾಕನ್ನು ಮೋದಿ ಬ್ಯಾನ್ ಮಾಡಿದಾಗ ತುಂಬ ಜನ ಕಣ್ಣೀರಿಟ್ಟಿದ್ರು. ಆದರೆ ಯಾರ ಕಣ್ಣೀರಿಗೂ ಬಗ್ದೆ ಮೋದಿಜಿ ಟಿಕ್ಟಾಕ್ ಆ್ಯಪನ್ನು ಕಸದ ಬುಟ್ಟಿಗೆ ಹಾಕಿದರು. ಒಂದು ಮಾತನ್ನು ಹೇಳದೆ ಮೋದಿ ಟಿಕ್ಟಾಕ್ ಬ್ಯಾನ್ ಮಾಡಿಬಿಟ್ರು ಅಂತ ಟಿಕ್ಟಾಕ್ ಸೆಲೆಬ್ರಿಟಿಗಳು ಅತ್ತಿದ್ದು. ಮಾಡಿದ್ರು ಬ್ಯಾನ್ ಹೇಳ್ಬಿಟ್ಟಾದ್ರೂ ಮಾಡಲಿಲ್ಲ. ಎಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿದ್ದೆ. ಇವಾಗ ಬಿಟ್ಟರು ವಿಡಿಯೋಗೆ ಲೈಕ್ ಬಂದವ ಇಲ್ಲ ಅಂತ ನೋಡ್ಬೇಕಂತ ಓಪನ್ ಮಾಡಿ ನೋಡಿದೆ. ಮಾಡಿ ಬೇಡ ನನ್ನ ಅಟ್ಲೀಸ್ಟ್ ಮಾಡ್ಬೇಕಾದ್ರೆ ಒಂದ್ ಮಾತು ಹೇಳ್ಬಾರ್ದ ನಮ್ಗೆ. ಹೇಳಿದ್ರೆ ಎಲ್ಲ ವಿಡಿಯೋಸ್ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅಷ್ಟು ಇಷ್ಟು ಬಂದಿರೋ ಲೈಕ್ಸಿಗೆ ಹಾಕ್ಕೊಡ್ತಾರೆ ನಮ್ಗೆ. ಎಷ್ಟು ಕಷ್ಟಪಟ್ಟು ಹೊಸ ಹೊಸ ಡ್ರೆಸ್ ಒಳಗೆ ವಿಡಿಯೋ ಮಾಡಿದ್ದೆ ಗೊತ್ತಾ, ಒಂದು ಮೆಮೊರಿ. ಚೀನಾದ ಅಪ್ಲಿಕೇಶನ್ಗಳು ಎಷ್ಟು ಅಪಾಯಕಾರಿ ಅನ್ನೋದನ್ನ ಮೋದಿ ಅರ್ಥ ಮಾಡ್ಕೊಂಡಿದ್ರು. ಹಾಡಿಗೋ ಡೈಲಾಗೋ ಒಂದು ಲಿಪ್ಸಿಂಗ್ ಮಾಡಿಕೊಂಡು ಟಿಕ್ಟಾಕ್ ಮಾಡೋಕ್ಕೂ ಕೂಡ ಮೋದಿ ಬಿಟ್ಟಿಲ್ಲ ಅಂತ ಅನೇಕರು ಕೋಪ ಮಾಡ್ಕೊಂಡಿದ್ರು. ಆದರೆ ದೇಶದ ಸುರಕ್ಷತೆಗೆ ಆದ್ಯತೆ ನೀಡೋ ಮೋದಿ ಚೀನಾ ಆ್ಯಪ್ಗಳಿಗೆ ತಿಲಾಂಜಲಿನ ಇಟ್ಟಿದ್ರು. ಅವು ಜಸ್ಟ್ ಅಪ್ಲಿಕೇಶನ್ಸ್ ಮಾತ್ರ ಅಲ್ಲ, ನಮ್ಮ ಪ್ರತಿ ನಡೆಯನ್ನು ಹಿಂಬಾಲಿಸೋ ನೆರಳು, ಗೂಢ ನೆರಳು. ಈಗ ಆಸ್ಟ್ರೇಲಿಯಾ ಮೂಲದ ಒಂದು ಸಂಸ್ಥೆ ಚೀನಾ ಅಪ್ಲಿಕೇಶನ್ಗಳ ಮೇಲೆ ತುಂಬ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ. ಒಂದಿಷ್ಟು ಚೀನಾ ಆ್ಯಪ್ಗಳನ್ನು ತನ್ನ ದೇಶದಲ್ಲಿ ಬ್ಯಾನ್ ಮಾಡೋ ನಿರ್ಧಾರಕ್ಕೆ ಬಂದಿದೆ. ಚೀನಾ ಅಪ್ಲಿಕೇಶನ್ಗಳು ವೈಯಕ್ತಿಕ ಮಾಹಿತಿಯನ್ನು ಕಲೆ ಹಾಕುತ್ತವೆ ಮತ್ತು ತನ್ನ ದೇಶದಲ್ಲಿ ಸಂಗ್ರಹ ಮಾಡ್ತಾ ಇದೆ ಅನ್ನೋದು ಕೂಡ ಆಸ್ಟ್ರೇಲಿಯಾಗೆ ತುಂಬ ತಡವಾಗಿ ಗೊತ್ತಾಗಿದೆ. ತುಂಬ ದೇಶಗಳಲ್ಲಿ ಟಿಕ್ಟಾಕ್ ಇನ್ನೂ ಚಾಲ್ತಿನಲ್ಲಿದೆ. ಅದರ ಜೊತೆಗೆ ಚೀನಾ ನಿರ್ಮಿತ ಮನೋರಂಜನಾ ಆ್ಯಪ್ಗಳು ಬಳಕೆದಾರರ ಪರ್ಸನಲ್ ಡೇಟಾವನ್ನು ಕಲೆ ಹಾಕಿ ಸಂಗ್ರಹ ಮಾಡ್ತಾ ಇದೆ ಅನ್ನೋದು ಬೆಳಕಿಗೆ ಬಂದಿದೆ. ಟಿಕ್ಟಾಕನ್ನು ಭಾರತದಲ್ಲಿ ಬ್ಯಾನ್ ಮಾಡಿದ ಮೋದಿ ಚೀನಾಕ್ಕೆ ದೊಡ್ಡ ಹೊಡೆತನ ಕೊಟ್ಟಿದ್ರು. ಈಗ ಆಸ್ಟ್ರೇಲಿಯಾ ಕೂಡ ಅದೊಂದು ನಿರ್ಧಾರಕ್ಕೆ ಬಂದಿದೆ. ಟಿಕ್ಟಾಕ್ ಜೊತೆನಲ್ಲಿ ಅನೇಕ ಗೇಮಿಂಗ್ ಆ್ಯಪ್ಗಳು ಹಾಗೂ ಗ್ಯಾಮ್ಲಿಂಗ್ ಆ್ಯಪ್ಗಳನ್ನು ಬ್ಯಾನ್ ಮಾಡೋ ಚಿಂತನೆಯನ್ನು ನಡೆಸಿದೆ. ಭಾರತ ತುಂಬ ವರ್ಷಗಳ ಹಿಂದೆಯೇ ಈ ಬಗ್ಗೆ ಎಚ್ಚೆತ್ತುಕೊಂಡಿತ್ತು. ಟಿಕ್ಟಾಕ್ ಸೇರಿದಂತೆ ಅನೇಕ ಅಪ್ಲಿಕೇಶನ್ಗಳನ್ನು ರಾತ್ರೋರಾತ್ರಿ ನಿಷೇಧ ಮಾಡಿತ್ತು. ಭಾರತದ ನಡೆಗೆ ಚೀನಾ ಕೋಪ ಮಾಡಿಕೊಂಡಿತ್ತು. ಆದರೆ ಮೋದಿ ತಾವಿಟ್ಟ ಹೆಜ್ಜೆಯಿಂದ ಹಿಂದೆ ಸರಿಲಿಲ್ಲ, ನಿರ್ಧಾರವನ್ನು ಬದಲಿಸಲಿಲ್ಲ. ಚೀನಾ ಮೂಲದ 200ಕ್ಕೂ ಹೆಚ್ಚು ಅಪ್ಲಿಕೇಶನ್ಗಳನ್ನು ಬ್ಯಾನ್ ಮಾಡಿದ್ರು. ಅದರಲ್ಲಿ ಬೆಟ್ಟಿಂಗ್ ಆ್ಯಪ್ಗಳು ಕೂಡ ಇತ್ತು. ಬ್ಯಾನ್ ಮಾಡಿದ ಅಪ್ಲಿಕೇಶನ್ಗಳಲ್ಲಿ 138 ಬೆಟ್ಟಿಂಗ್ ಆ್ಯಪ್ಗಳು ಮತ್ತು 94 ಲೋನ್ ಅಪ್ಲಿಕೇಶನ್ಗಳಿದ್ವು. ಯಾವಾಗ ಚೀನಾ ಅಪ್ಲಿಕೇಶನ್ಗಳು ಭಾರತೀಯರ ಮಾಹಿತಿ ಕಲೆ ಹಾಕೋ ಕಪಟ ಕೆಲಸ ಮಾಡ್ತಾ ಇದೆ ಅನ್ನೋದು ಗೊತ್ತಾದ ತಕ್ಷಣ ತೆಗೆದುಹಾಕುವಂತೆ ಅಮಿತ್ ಶಾ ಸೂಚನೆ ಕೊಟ್ಟಿದ್ರು. ಚೀನಾ ಎಲ್ಲೇ ಹೋದರೂ ಏನೇ ಮಾಡಿದ್ರೂ ಕೂಡ ತನ್ನ ಕಪಟ ಬುದ್ಧಿನ ಬಿಡೋದಿಲ್ಲ. ತನ್ನ ಅಪ್ಲಿಕೇಶನ್ಗಳ ಮೂಲಕ ಬೇರೆ ಬೇರೆ ದೇಶದ ಜನರ ಮಾಹಿತಿನ ಕಲೆ ಹಾಕತ್ತೆ. ಅಪ್ಲಿಕೇಶನ್ ಮೂಲಕ ಗೂಢಾಚಾರಿಕೆ, ಪಿತೂರಿ, ಬೇರೆ ಬೇರೆ ಕೆಲಸಗಳನ್ನು ಮಾಡೋದ್ರಲ್ಲಿ ಚೀನಾ ಎತ್ತಿದ ಕೈ. ತುಂಬ ಅಪಾಯಕಾರಿಯಾಗುವಂತಹ ಚೀನಾ ಅಪ್ಲಿಕೇಶನ್ಗಳನ್ನು ತುಂಬ ದೇಶಗಳು ಬ್ಯಾನ್ ಮಾಡೋದಕ್ಕೆ ಮುಂದಾಗಿವೆ. ಆಸ್ಟ್ರೇಲಿಯಾದಲ್ಲಿ ಈಗ ಚೀನಾ ಆ್ಯಪ್ಗಳಿಗೆ ಗಂಡಾಂತರ ಬಂದಿದೆ. ಚೀನಾದ ಒಂದೇ ಒಂದು ಕನಸು ಅಂದರೆ ಇಡೀ ಜಗತ್ತಲ್ಲಿ ತಾನೊಂದು ಸೂಪರ್ ಪವರ್ ದೇಶ ಆಗಬೇಕು, ಎಲ್ಲ ದೇಶಗಳು ತನ್ನ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕಬೇಕು ಅನ್ನೋದು. ಅದಕ್ಕೋಸ್ಕರ ಏನನ್ನಾದರೂ ಮಾಡೋದಕ್ಕೆ ಚೀನಾ ರೆಡಿ ಇದೆ. ಯಾವ ಎಕ್ಸ್ಟ್ರೀಮ್ ಹಂತಕ್ಕೆ ಬೇಕಾದರೂ ಚೀನಾ ಹೋಗುತ್ತೆ. ಇಡೀ ಜಗತ್ತಲ್ಲಿ ಅತ್ಯಂತ ಬಲಶಾಲಿ ಆಗಬೇಕು ಅನ್ನೋದೇ ದೊಡ್ಡ ಕನಸು. ಹೀಗಾಗಿ ಎಲ್ಲ ದೇಶವನ್ನು ತನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಬೇಕು ಅನ್ನೋದು ಚೀನಾದ ಉದ್ದೇಶ. ಪ್ರತಿಯೊಂದು ದೇಶದ ಜನರ ನಡೆ ನುಡಿಗಳ ಬಗ್ಗೆ ಗಮನವಿದ್ದರೆ, ಆಸೆ ಆಕಾಂಕ್ಷೆಗಳ ಅರಿವಿದ್ರೆ ನಿಯಂತ್ರಣ ಸಾಧಿಸೋದು ಸುಲಭ ಅನ್ನೋದು ಚೀನಾದ ಲೆಕ್ಕಾಚಾರ. ಆ್ಯಪ್ಗಳ ಮೂಲಕ ಚೀನಾ ಮಾಹಿತಿಯನ್ನು ಕಲೆ ಹಾಕೋದಷ್ಟೇ ಅಲ್ಲ, ಜನರಿಗೆ ಬೇಕಾದಂತಹ ವಸ್ತುಗಳನ್ನು ಕೂಡ ಉತ್ಪಾದನೆ ಮಾಡುತ್ತೆ. ಆ ಮೂಲಕ ರಫ್ತು ಹೆಚ್ಚು ಮಾಡೋ ಆಲೋಚನೆಯಲ್ಲಿರುತ್ತೆ. ಮೇಡ್ ಇನ್ ಚೀನಾ ಪ್ರಾಡಕ್ಟ್ಗಳು ಜಗತ್ತಿನ ಮೂಲೆಯಲ್ಲಿ ಸಿಗುತ್ತೆ. ಚೀನಾದ ಈ ನರಿ ಬುದ್ಧಿನ ಭಾರತ ಮೊದಲೇ ಊಹೆ ಮಾಡಿತ್ತು. ಮೋದಿಯವರ ದಿಟ್ಟ ನಿರ್ಧಾರದಿಂದ ಚೀನಾ ಅಪ್ಲಿಕೇಶನ್ಗಳು ಭಾರತದಲ್ಲಿ ಬ್ಯಾನ್ ಆಗಿದ್ವು. ಈಗ ಒಂದೊಂದೇ ದೇಶ ಆ ನಿರ್ಧಾರನ ತಗೊಳ್ಳೋದಕ್ಕೆ ಮುಂದಾಗ್ತಾ ಇವೆ.
ಮೇಡ್ ಇನ್ ಚೀನಾ ವಸ್ತುವನ್ನು ಬಳಸಬೇಡಿ ಅಂತ ಮೋದಿ ಬಹಿರಂಗವಾಗಿ ಹೇಳಿರಲಿಲ್ಲ. ಆದರೆ ವೋಕಲ್ ಫಾರ್ ಲೋಕಲ್ ಅಂದರು, ಸ್ವದೇಶಿ ವಸ್ತುಗಳನ್ನು ಬಳಸಿ ಅಂದರು, ನಮ್ಮಲ್ಲಿನ ಉತ್ಪಾದನೆ ನಮ್ಮಲ್ಲೇ ಹೆಚ್ಚು ಬಳಕೆ ಆಗಲಿ ಅಂದರು. ಅದೊಂಥರ ಲಕ್ಷದ್ವೀಪವನ್ನು ಹೊಗಳಿ ಮಾಲ್ಡೀವ್ಸ್ ದೇಶಕ್ಕೆ ಎಳ್ಳು ನೀರು ಬಿಟ್ಟಂಗೆ. ಮೊದಲೆಲ್ಲ ಮಾರ್ಕೆಟಲ್ಲಿ ಮೇಡ್ ಇನ್ ಚೀನಾ ಆಟಿಕೆ ಸಾಮಾನುಗಳು ಹೆಚ್ಚಾಗಿರ್ತಾ ಇತ್ತು. ಯಾವಾಗ ಮೋದಿ ಚನ್ನಪಟ್ಟಣದ ಆಟಿಕೆ ಸಾಮಾನುಗಳ ಬಗ್ಗೆ ಮಾತನಾಡಿದ್ರೋ, ಮನ್ ಕಿ ಬಾತ್ನಲ್ಲಿ ಪ್ರಸ್ತಾಪ ಮಾಡಿದ್ರೋ, ಆಗ ಜನ ವೋಕಲ್ ಫಾರ್ ಲೋಕಲ್ ಅನ್ನೋದನ್ನು ಗಂಭೀರವಾಗಿ ತಗೊಂಡ್ರು. ಚನ್ನಪಟ್ಟಣದ ಗೊಂಬೆಗಳಿಗೆ ಕಮ್ಮಿ ಆಗಿದ್ದ ಡಿಮ್ಯಾಂಡ್ ಏಕಾಏಕಿ ಏರೋದಕ್ಕೆ ಶುರು ಆಯಿತು ಬಿಕಾಸ್ ಆಫ್ ನರೇಂದ್ರ ಮೋದಿಜಿ. ಇದರಿಂದ ಚೀನಾ ಟಾಯ್ ಮಾರ್ಕೆಟ್ಗೆ ದೊಡ್ಡ ಹೊಡೆತ ಬಿತ್ತು. ಮೇಡ್ ಇನ್ ಚೀನಾ ಆಟಿಕೆ ಸಾಮಾನುಗಳನ್ನು ಕೇಳೋರಿಲ್ಲ ಹೇಳೋರಿಲ್ಲ ಅನ್ನೋ ಥರ ಆಗೋಯ್ತು. ದೇಶ ಪ್ರೇಮ ಜಾಗೃತಿಯ ಜೊತೆಗೆ ದೇಸಿ ಉತ್ಪನ್ನಗಳ ಮಾರಾಟ ಕೂಡ ಹೆಚ್ಚಾಯಿತು. ಮೋದಿ ಅವಧಿನಲ್ಲಿ ವಿದೇಶಾಂಗ ನೀತಿಗಳು ಬದಲಾಗಿದ್ದಾವೆ. ಮುಂಚೆಲ್ಲ ದೊಡ್ಡ ದೊಡ್ಡ ದೇಶಗಳು ಏನು ಅಂದ್ಕೊಂಡು ಬಿಡ್ತಾವೋ ಅನ್ನೋ ಆತಂಕದಲ್ಲೇ ನಿರ್ಧಾರನ ತಗೊಳ್ತಾ ಇದ್ದ ಭಾರತ ಈಗ ದೇಶಕ್ಕೆ ಬೇಕಾಗಿರೋ, ದೇಶಕ್ಕೆ ಒಳ್ಳೆಯದಾಗುವಂತಹ ನಿರ್ಧಾರಗಳನ್ನು ಯಾರ ಮುಲಾಜಿಗೂ ಬೀಳದೆ ತಗೊಳ್ತಾ ಇದೆ. ಜಸ್ಟ್ ಒಂದು ವಾರದ ಕೆಳಗೆ ವಿದೇಶಾಂಗ ಮಂತ್ರಿ ಜೈಶಂಕರ್ ಹೇಳಿದ ಅದನ್ನೇ. ಇಂದು ನಾವು ಭಾರತಕ್ಕೆ ಏನು ಒಳ್ಳೆಯದಾಗುತ್ತೋ ಅದರ ಮೇಲಷ್ಟೇ ದೃಷ್ಟಿ ಇಟ್ಟಿದ್ದೀವಿ. ಈ ಹಿಂದೆ ಎಡಪಂಥೀಯ ಚಿಂತಕರು ದೇಶದ ಸುರಕ್ಷತೆಯನ್ನು, ದೇಶದ ಅವಶ್ಯಕತೆಯನ್ನು ಎರಡನೇ ಪಂಕ್ತಿಯಲ್ಲಿಟ್ಟಿದ್ರು. ಆದರೆ ನಾವು ರಾಷ್ಟ್ರೀಯವಾದಿಗಳು ದೇಶದ ಆದ್ಯತೆ ನಮ್ಮ ಮೊದಲ ಆದ್ಯತೆ ಅಂತ ಹೇಳಿದರು. ಅಷ್ಟೇ ಅಲ್ಲ, ಮೋದಿಯ 10 ವರ್ಷದ ಅವಧಿನಲ್ಲಿ ಭಾರತದ ರಾಜತಾಂತ್ರಿಕ ಪಾಲಿಸಿಗಳು ಹೇಗೆ ಬದಲಾಗಿವೆ ಅನ್ನೋದನ್ನೂ ತಿಳಿಸಿದರು. ಭಾರತ 3-4 ವರ್ಷಗಳ ಹಿಂದೆನೇ ಕೈಗೊಂಡ ಒಂದು ನಿರ್ಧಾರ ಈಗ ಸರಿಯಿದೆ ಅನ್ನೋದನ್ನು ಕಾಂಗ್ರೂ ದೇಶ ಅರ್ಥ ಮಾಡ್ಕೊಂಡಿದೆ. ಚೀನಾದ ಅಪ್ಲಿಕೇಶನ್ಗಳು ದೇಶಕ್ಕೆ ಮಾರಕ ಅನ್ನೋ ನಿರ್ಧಾರಕ್ಕೆ ಬಂದಿದೆ. ಅಂದು ಭಾರತ, ಇಂದು ಆಸ್ಟ್ರೇಲಿಯಾ, ಮುಂದೆ ಇನ್ಯಾವುದೋ ದೇಶ. ಬಟ್ ಚೀನಾದ ಅಪ್ಲಿಕೇಶನ್ಗಳು, ಗೇಮಿಂಗ್ ಆ್ಯಪ್ಗಳು, ಬೆಟ್ಟಿಂಗ್, ಗ್ಯಾಮ್ಲಿಂಗ್ ಎಲ್ಲದಕ್ಕೂ ಮೋದಿಯೇ ಮೊದಲು ಎಳ್ನೀರು ಬಿಟ್ಟಿದ್ದು ಅನ್ನೋದು ಮೋದಿಯ ದೂರಾಲೋಚನೆ ಎಷ್ಟಿದೆ ಅನ್ನೋದನ್ನು ಹೇಳ್ತಾ ಇದೆ. ಮೇಡ್ ಇನ್ ಚೀನಾದ ಅತ್ಯಂತ ಬಾಳಿಕೆ ಬಂದಿದ್ದು ಅಂದರೆ ಕೊರೋನಾ ಮಾತ್ರ. ಚೀನಾ ವಸ್ತುಗಳಿಗೆ ನೋ ಗ್ಯಾರಂಟಿ, ನೋ ವ್ಯಾರಂಟಿ. ಬಂದಷ್ಟು ದಿನ ಧಮಾಕ, ಸಸ್ತಾ ರೇಟ್ ಸಸ್ತಾ ಮಾಲ್. ಬಟ್ ಸ್ವದೇಶಿ ವಸ್ತುಗಳ ಖರೀದಿ ಅನ್ನೋದು ಚೀನಾಕ್ಕೆ ಹೊಡೆತ ಕೊಡೋದು ಮಾತ್ರ ಅಲ್ಲ, ನಮ್ಮ ದೇಶದ ಆರ್ಥಿಕತೆಯನ್ನು ಬೂಸ್ಟ್ ಮಾಡುತ್ತೆ. ಭಾರತನೂ ಕೂಡ ತನ್ನದೇ ಅನೇಕ ಅಪ್ಲಿಕೇಶನ್ಗಳನ್ನು ಹೊಂದಿದೆ. ಅದು ಗೇಮಿಂಗ್ ಇರಬಹುದು, ಎಂಟರ್ಟೈನ್ಮೆಂಟ್ ಇರಬಹುದು. ಆದರೆ ಇನ್ನಷ್ಟು ಟೆಕ್ನಾಲಜಿ ಕ್ರಾಂತಿ ಭಾರತದಲ್ಲಿ ಆಗಬೇಕಾಗಿದೆ. ಚೀನಾ ತನ್ನ ದೇಶದ ಗೌಪ್ಯತೆ ಕಾಪಾಡಿಕೊಳ್ಳೋದ್ರ ಜೊತೆ ಇನ್ನೊಂದು ದೇಶದ ಬೇಹುಗಾರಿಕೆ ಮಾಡೋದ್ರಲ್ಲಿ ನಿಪುಣ. ಹೀಗಾಗಿ ಅನೇಕ ದೇಶಗಳು ತಡವಾಗಿ ಎಚ್ಚೆತ್ತುಕೊಂಡಿವೆ. ದೋಷಪೂರಿತ ಅಪ್ಲಿಕೇಶನ್ಗಳಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಮುಂದಾಗಿವೆ. ಇದೇ ರೀತಿ ಚೀನಾ ತನ್ನ ತೋಳದ ಬುದ್ಧಿನ ತೋರಿಸ್ತಾ ಹೋದರೆ ಟಿಕ್ಟಾಕ್ ಬ್ಯಾನ್ ಆದಾಗ ಕಣ್ಣೀರಿಟ್ಟ ಅಕ್ಕನಂತೆ ಅಳೋದು ಪಕ್ಕ. ಇದರ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನ್ಯೂಸ್ ಸೆನ್ಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನಮ್ಮ ಟಿವಿ ವಿಕ್ರಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದಾಗಿತ್ತು ಇವತ್ತಿನ ನ್ಯೂಸ್ ಸೆನ್ಸ್. ನೋಡ್ತಾ ಇರಿ ಟಿವಿ ವಿಕ್ರಮ. ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಮ್ಮೆಲ್ಲರ ಕೈಯಲ್ಲಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.